ಇನ್ನು ಗ್ಯಾರಂಟಿಗಳಿಗೆ ಹೊಸ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ಸರ್ಕಾರದ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸರಿ ನಾಯಕರು ಸಿಡಿದಿದ್ದಾರೆ. ಅಧಿಕಾರಕ್ಕೆ ಬರುವ ಹಬ್ಬಾಹಬ್ಬಿಗೆ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು. ಪರಿಷ್ಕರಣೆಯ ನೆಪದಲ್ಲಿ ಕತ್ತರಿ ಹಾಕೋದು ಸರಿಯಲ್ಲ ಅಂತ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಿಡದಿಯಲ್ಲಿ ರೈತರಿಂದ ಒತ್ತಾಯದಿಂದ ಭೂಮಿಯನ್ನ ಕಸಿತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಿಎಂಗೆ ಹೇಳಿ ಇದನ್ನ ತಡಿಬೇಕು ಅಂತ ಹೇಳಿದ್ದಾರೆ. ಪಿಎಂ ಹೆಸರು ಹೇಳಿ ಸಿಎಂ ದಲ್ಲಾಳಿ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಸಚಿವರಾಗೋದಿಕ್ಕೆ ಎರಡೇ ಮಾನದಂಡ ಅಂತ ಹೇಳಿ ವಿಜಯೇಂದ್ರ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಂದು ಮ್ಯಾನೇಜ್ಮೆಂಟ್ ಕೋಟಾ, ಇನ್ನೊಂದು ಪೇಮೆಂಟ್ ಕೋಟಾ. ಶಾಸಕರು ಯಾವುದನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಅವರಿಗೆ ಬಿಟ್ಟಿರೋದು ಅನ್ನುವಂಥ ಮಾತನ್ನ ವಿಜಯೇಂದ್ರ ಹೇಳಿದ್ದಾರೆ. ಸಾಕಷ್ಟು ಭರವಸೆಗಳನ್ನ ಕೊಟ್ಟು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಕಳೆದ ನಂತರದಲ್ಲಿ ಮೊದಲನೇದಾಗಿ ಇವರು ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. 4 ತಿಂಗಳು 5 ತಿಂಗಳು ಗೃಹಲಕ್ಷ್ಮಿ ಯೋಜನೆಗಳನ್ನ ತಡೆ ಹಿಡಿದುಕೊಂಡು ಚುನಾವಣಾ ಬಂದಾಗ ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿರುವಂತದ್ದು ಗೃಹಲಕ್ಷ್ಮಿ. ಇವತ್ತು ವಿದ್ಯಾರ್ಥಿಗಳಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂತ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂತ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂತದ್ದು. ಹಿಂದಿನ ಮುಖ್ಯಮಂತ್ರಿಗಳ ಹಣಕಾಸಿನ ಏನಿದ್ರು ಬಸವರಾಜ ರೆಡ್ಡಿ ಅವರು ಗ್ಯಾರಂಟಿಗಳಿಂದ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಕರ್ನಾಟಕ ಸಿಲುಕಾಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ವಾಸ್ತವಿಕ ಸತ್ಯವನ್ನ ಮರೆಮಾಚಿ ಇವತ್ತೇನೋ ಬಹಳ ಸುಧಾರಣೆ ಮಾಡ್ತೇವೆ ಅಂತೇಳಿ ಇವತ್ತು ಲಕ್ಷ ಫಲಾನುಭವಿಗಳನ್ನ ಕಡಿತ ಮಾಡುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ಪ್ರಧಾನಮಂತ್ರಿಗಳ ಹೆಸರು ಹೇಳಿಕೊಂಡು ಇಲ್ಲಿ ದಲ್ಲಾಳಿತನ ಮಾಡೋದಕ್ಕೇನು ಕಾಂಗ್ರೆಸ್ ಸರ್ಕಾರ ಹೊರಟಿದೆ, ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ರೈತರ ವಿಶ್ವಾಸಕ್ಕೆ ಏನ್ ಹೇಳ್ತದೆ ಕೆಡಿಬಿ ರೂಲ್ಸ್ ಏನ್ ಹೇಳ್ತದೆ, 70-80% ರೈತರು ಒಪ್ಪಿಗೆ ಕೊಟ್ಟ ಮೇಲೆ ಭೂ ಸ್ವಾಧೀನ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಬಿಡದಿ ವಿಚಾರದಲ್ಲಿ 100ಕ್ಕೆ 100ರಷ್ಟು ರೈತರು ಇದ್ರ ವಿರುದ್ಧ ಇದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದ್ರು ಸಹ ಇವತ್ತು ಒತ್ತಾಯ ಪೂರ್ವಕವಾಗಿ ರೈತರ ಮೇಲೆ ಇವತ್ತು ಹೇರೋದಕ್ಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಈ ಸರ್ಕಾರದಲ್ಲಿ ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ ತಮ್ಮ ಮುಖೇನ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ಕ್ಯಾಬಿನೆಟ್ಗೆ ಸೇರಬೇಕು ಅಂತ ಹೇಳಿದ್ರೆ 2 ಕೋಟಾ ಇರುವಂತದ್ದು. ಒಂದು ಮ್ಯಾನೇಜ್ಮೆಂಟ್ ಕೋಟಾ ಇದೆ, ಮತ್ತೊಂದು ಪೇಮೆಂಟ್ ಕೋಟಾ ಇದೆ. ಇವೆರಡು ಕೋಟಾದಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಶಾಸಕರು ಬಿಟ್ಟಿರುವಂತದ್ದು. ಹಾಗಾಗಿ ಯಾರ್ಯಾರು ಮಂತ್ರಿಗಳು ಆಗಬೇಕು, ಯಾವ ಖಾತೆಗಳು ಬೇಕು, ಖಾತೆಗಳು ಸಿಕ್ಕ ಮೇಲೆ ಯಾವ ಜಿಲ್ಲೆ ಉಸ್ತುವಾರಿಗಳು ಬೇಕು, ಮುಂಚೆನೆ ಕೂತು ತೀರ್ಮಾನ ಮಾಡಿ ಅದಕ್ಕೇನು ಬೆಲೆ ಕಟ್ಟಬೇಕು ಅದು ಕಟ್ಟಿ ಆಮೇಲೆ ಮಂತ್ರಿಮಂಡಲಕ್ಕೆ ಹೋಗಬೇಕು ಅಂತೇಳಿ ರಾಜ್ಯದ ಜನರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.